ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್. ಸೊ ಇದು ನೆಕ್ಸ್ಟ್ ವ್ಲಾಗ್. ನಾವು ಮಡಿಕೇರಿ ಹೋಗ್ತಾ ಇದ್ದೀವಿ, ನಾನು ನಮ್ಮ ಆಂಟಿ. ಸುಮ್ಮನೆ ಹೋಗಿ ಬರೋಣ ಅಂತ ಹೇಳಿ ಸೊ ಹಾಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಮಾಡಿರೋ ವ್ಲಾಗ್ಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಯಾಕೆ ಅಂತ ಅಂದರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾನು ಆ್ಯಕ್ಚುಲಿ ತುಂಬ ದಿನದ ಹಿಂದೆ ಮಾಡಿರೋ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ, ಮಾಡಬೇಕು. ಯಾ ಸೊ ಬನ್ನಿ ಮಡಿಕೇರಿಗೆ ಹೋಗೋಣ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ, ಏನು ಮಾಡ್ತೀವಿ ಅಂತೆಲ್ಲ. ಕಿವಿ ಚುಚ್ಕೊಬೇಕು ಅಂದ್ಕೊಂಡಿದ್ದೀನಿ ಗೈಸ್, ಇಲ್ಲಿ ಮೇಲೆ. ಅದಕ್ಕೋಸ್ಕರ ನಾನು ನಮ್ಮ ಆಂಟಿ ಇಬ್ಬರು ಚುಚ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ಅದಕ್ಕೆ ಮೇನ್ ಅದಕ್ಕೆ ಹೋಗ್ತಿರೋದು. ಆ್ಯಂಡ್ ಮತ್ತೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಯ್ ಹೇಳು. ಹಾಯ್. ನೋಡಿ ಗೈಸ್ ಏನು ಸಾಲ ಕಾಣ್ತಾ ಇದ್ದಾರೆ. ಸೊ ಗೈಸ್ ಈಗ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ ಇಬ್ಬರು. ನಿಮ್ಗೊಂದು ಮಂಟಿ ತೋರಿಸ್ತೀನಿ. ಈ ಮಂಟಿನ ಹತ್ಕೊಂಡು ಬರಬೇಕು ನಾವು. ಇದು ಶಾರ್ಟ್ ಕಟ್. ಇದು ರೋಡು, ಇಲ್ಲೇ ಬರ್ಬೋದಾಗಿತ್ತು, ಅದೇ ಇದನ್ನ ಹತ್ಕೊಂಡ್ಬಂದ್ರೆ ಶಾರ್ಟ್ ಕಟ್. ಅದಕ್ಕೆ ಇಲ್ಲೇ ಬಂದಿದ್ದೀವಿ. ಸುಸ್ತಾಗಿದ್ದೀವಿ. ಸುಸ್ತಾಗಿದೆ ತಾನೇ ಹೇಳು. ಸೊ ಇವಾಗ ಬಸ್ಸಲ್ಲಿ ಹೋಗ್ತಿದ್ದೀವಿ ಇಬ್ರು. ನನ್ನ ತಮ್ಮ ಗಾಡೀಲಿ ಆರಾಮಾಗಿ ಬರ್ತಾನಂತೆ, ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ. ಗೈಸ್ ರಾಜ ಸೀಟ್ಗೆ ಹೋಗೋಣ ಅಂತ ಹೇಳಿ ಹಂಗೆ ನಾನು ನಮ್ಮ ಚಿಕ್ಕಮ್ಮ ರಾಜ ಸೀಟ್ಗೆ ಅಂತ ಬಂದ್ವಿ. ಹಾಗೆ ನೀವು ನೋಡ್ಕೊಳ್ಳಿ ಹೆಂಗಿದೆ ಅಂತ, ಯಾರಾದರೂ ಬಂದಿಲ್ಲ ವಿಸಿಟ್ ಮಾಡಿಲ್ಲ ಅಂತಂದರೆ. ಎಂತ ಒಬ್ಬರಿಗೆ ನೋಡು ಇಂದ ಟ್ರೈನ್ ಅಲ್ಲ ಅದೇನು ಇಲ್ಲೇ ಅಲ್ಲ, ಅಲ್ಲಿ ಕೆಳಗೆ ಹೋಗುವ ಫಸ್ಟ್. ಹಂಗೇನಾ? ಓಕೆ. ಗೈಸ್ ಅಲ್ಲಿರೋದು ಏನೋ ಹೊಸದಾಗಿ ಏನೋ ಮಾಡಿದ್ದಾರೆ. ಯಾರ್ಯಾರು ರಾಜ ಸೀಟ್ ನೋಡಿದೀರೋ ಊರಲ್ಲಿ ನೋಡ್ಕೊಂಬಿಡಿ. ಗೈಸ್ ನೋಡಿ, ಇಲ್ಲಿಂದ ವ್ಯೂ ಮಾತ್ರ ಸಕ್ಕದಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು. ಆಕ್ಚುಲಿ ಇಲ್ಲಿರೋರ್ಗೆ ನಮಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಗೈಸ್. ಇದು ಟೂರಿಸ್ಟ್ ಊರು ಇವತ್ತು ಕೂಡ ಇದೆ. ಅಲ್ಲಿಂದ ನೋಡ್ಬೇಕು ಎಲ್ಲಿ ಅಂತ. ಅಂಡ್ ಇಷ್ಟು ಮಾತ್ರ ಇದ್ದಿದ್ದು ಗೈಸ್, ಇದು ಇಲ್ಲೆಲ್ಲೋ ಎಲ್ಲೆಲ್ಲೋ ಹೋಗುತ್ತೆ ಗೊತ್ತಿಲ್ಲ, ನೋಡ್ಬೇಕು ಎಲ್ಲಿ. ಅದಲ್ಲ, ಇದು ಒಂದು ಬೇರೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ನೋಡ್ಬೇಕು ಅಂತ ಈ ಕಡೆ ಹೋಗಿಲ್ಲ ಅಂತ ಹೇಳ್ತಿರೋದು. ಎಲ್ರು ಇವಾಗ ಒಂದು ವ್ಯೂ ನೋಡಕ್ ರೆಡಿ ಆಗಿರಿ ಗೈಸ್, ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಗೈಸ್. ಹೆಂಗಿರುತ್ತೆ ವ್ಯೂ. ಆಕ್ಚುಲಿ ಬೆಳಿಗ್ಗೆ ಎಲ್ಲ ಬಂದ್ರೆ ಫುಲ್ ಇದು ಎಲ್ಲ ಫಾಗ್ ಎಲ್ಲ ತುಂಬ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ಎಲ್ಲ ಬೆಟ್ಟಗಳೆಲ್ಲ ಇದೆ, ಚೆನ್ನಾಗಿದೆ. ಸೊ ಗೈಸ್ ಆವಾಗಲೇ ನೋಡಿದ್ದು ಒಂದು ವ್ಯೂ ಪಾಯಿಂಟ್. ಇವಾಗ ಇನ್ನೊಂದು ಈ ಕಡೆ ಸ್ಟೆಪ್ಸ್ ಇಂದ ಹೋಗ್ಬೇಕು, ಆ ಕಡೆ ಸೈಡಿಗೆ ಬರುತ್ತೆ, ತೋರಿಸ್ತೀನಿ. ಆಕ್ಚುಲಿ ಈ ಕಡೆ ಸೈಡ್ ಇರೋ ವ್ಯೂ ಪಾಯಿಂಟ್ ನಾನು ಹೋಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಗೈಸ್ ನೋಡಿ ಲೈನ್ ಕಾಣ್ತಿದೆಯಲ್ಲ, ಇದೆ ಜಿಪ್ ಲೈನ್. ಆಕ್ಚುಲಿ ಇಲ್ಲಿಂದ ಆ ಕಡೆ ಎಲ್ಲೋ ಇದೆ, ಆ ಕಡೆ ಫಸ್ಟ್ ಪಾಯಿಂಟ್ ತೋರಿಸಿದ್ನಲ್ಲ ಅಲ್ಲಿ. ಸೊ ಇದೇ ಹೊಸದಾಗಿ ಮಾಡಿರೋದು ಜಿಪ್ ಲೈನ್. ಮತ್ತೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ. ಯಾರಾದರೂ ಮಡಿಕೇರಿಗೆ ಬಂದರೆ ಒಂದ್ಸತಿ ಇಲ್ಲಿ ಕೂಡ ವಿಸಿಟ್ ಮಾಡ್ಬಿಟ್ಟು ಹೋಗ್ರಿ. ಫಾಗ್ ಇರೋ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಬೆಟ್ಟ ಎಲ್ಲ. ಸೊ ಗೈಸ್ ನೋಡಿದ್ರಲ್ಲಿ 2 ವ್ಯೂ ಪಾಯಿಂಟ್ಸ್ ಇದೆ, ಅಲ್ಲಿ ಮೇಲೆ ಒಂದು ಮತ್ತೆ ಈ ಕಡೆ ಕೆಳಗಡೆ ಇಳ್ಕೊಂಬಂದ್ರೆ ಈ ಕಡೆ ಒಂದಿದೆ. ಆ್ಯಂಡ್ ಸುತ್ತ ಗಾರ್ಡನ್. ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆ ಹೋಗೋಣ ಬಾ.
ಇಲ್ಲೂ ನೋಡಿ, ಇಲ್ಲೂ ಅದೇ ವ್ಯೂ ಪಾಯಿಂಟ್ ಅಲ್ಲಿಂದಾನೆ. ಸೊ ಎಲ್ಲ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ಅಲ್ಲೂ ಸೇಮ್. ಅಲ್ಲಿಂದ ನೋಡಿ ಗೈಸ್, ಅಲ್ಲಿಂದ ಜಿಪ್ ಲೈನ್ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಆಕ್ಚುಲಿ ಮುಂಚೆ ಇರಲಿಲ್ಲ ಜಿಪ್ ಲೈನು, ರೀಸೆಂಟಾಗಿ ಮಾಡಿರೋದು. ಆ್ಯಕ್ಚುಲಿ ಬಿಸಿಲು ಟೈಮ್ಗಿಂತ ಮಳೆ, ಐ ಮೀನ್ ಮಳೆ ಅಂತೀನಿ, ಸಾರಿ, ಇದು ವಿಂಟರ್ ಫಾಗ್ ಇರಬೇಕಾದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರ್ಯಾರು ವಿಸಿಟ್ ಮಾಡಿಲ್ವೋ ನಮ್ಮೂರಲ್ಲಿ ರಾಜಾ ಸಿಟಿಗೆ ಇಲ್ಲೆಲ್ಲ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಹಾಗೆ ನೋಡದೇ ಇರೋದು ನನ್ನ ವಿಡಿಯೋದಲ್ಲಿ ಕೂಡ ನೋಡ್ಕೋಬೋದು. ತುಂಬ ಪ್ಲೇಸಸ್ ಇದೆ ಇನ್ನು ಇಲ್ಲಿ ವಿಸಿಟ್ ಮಾಡೋಕ್ಕೆ, ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಬಂದು ವಿಸಿಟ್ ಮಾಡ್ಬೋದು. ಬಟ್ ಮಳೆ ಟೈಮಲ್ಲಿ ಬರ್ಬೇಡಿ, ವಿಂಟರ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಓಕೆ, ಇವಾಗ ರಾಜಂದು ಸೀಟ್ ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ. ಅದು ಆ್ಯಕ್ಚುಲಿ ಅಲ್ಲಿ ಮೇಲೆ, ಅಲ್ಲಿ ಹೋಗಿಲ್ಲ ನಾವು, ಹೋಗ್ಬೇಕೀಗ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಜಿಪ್ ಲೈನ್. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಸ್ಟಾರ್ಟ್. ಆಮೇಲೆ ನಾವು ಆಗಲೇ ತೋರಿಸಿದ್ನಲ್ಲ, ಅಲ್ಲಿಂದ ಆಗುತ್ತೆ. ಆ್ಯಂಡ್ ರಾಜನ್ ಸೀಟ್ ಆ ಕಡೆ ಇರೋದು, ಅದು ಆಮೇಲೆ ತೋರಿಸ್ತೀನಿ ಇರೋದು. ಗೈಸ್ ಏನು ಅಂದರೆ 2 waysಗೆ 350 rupees ಅಂದರೆ ಜಿಪ್ ಲೈನ್. ರಾಜನ್ ಸೀಟ್ ಅಂತ ಇಲ್ಲೇ ಇದಕ್ಕೇನೆ ಹೇಳೋದು, ಇದಿಷ್ಟಕ್ಕೆ. ಆ್ಯಂಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಜ ಸೀಟ್ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ರಾಜ ಮತ್ತೆ ಅವರ ಏನು ಕಾನ್ಸರ್ಟ್ಸ್ ಇರ್ತಾರಲ್ಲ, ಅವರೆಲ್ಲ ಇಲ್ಲೇ ಕುತ್ಕೊಂಡು ವ್ಯೂ ನೋಡ್ತಾ ಇದ್ರಂತೆ. ಸೊ ಇಲ್ಲಿಂದ ಹಿಂಗೆ ವ್ಯೂ. ಸೊ ಹಾಗಾಗಿ ರಾಜ ಸೀಟ್ ಅಂತ ಹೇಳಿಬಿಟ್ಟು ಇದಕ್ಕೆ ಬಂದಿರೋದು ಗೈಸ್. ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಸೊ ನೋಡಿ ಗೈಸ್, ಇದಷ್ಟೇ ಈ ಕಡೆಯಿಂದ, ಅಷ್ಟೇ ಮೇನ್ ಥಿಂಗ್ ಅದೇ. ಅಲ್ಲೊಂದು ಆನೆ ಇದೆ. ಟ್ರೈನ್ ಕೂಡ ಇದೆ, ಅದಕ್ಕೆ 100 rupees ಏನೋ ಅಲ್ಲ. ನೈಟ್ ಇಲ್ಲಿ ಲೈಟಿಂಗ್ಸ್ ಇರುತ್ತಾ, ಇಲ್ಲಿ ರಾತ್ರಿ ಲೈಟಿಂಗ್ಸ್ ಇರುತ್ತೆ ಗೈಸ್, ಅವಾಗ ನೋಡೋಕೆ ಚೆನ್ನಾಗಿರೋದಿಲ್ಲ ಆ್ಯಕ್ಚುಲಿ ಅಷ್ಟೇ. ಗೈಸ್ ಈಗ ಕಿವಿ ಚುಚ್ಚಕ್ಕೆ ಬಂದಿದ್ದೀನಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾವ್ದು ತೊಗೊತಾ ಇದ್ದೀನಿ ಅದೇ ತೊಗೊತೀನಿ. ರಿಯಾಕ್ಷನ್ ನೋಡಿ ಗೈಸ್, ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ, ಚೆನ್ನಾಗಿದ್ಯಾ ಅಂತ ಚುಚ್ಚಿರೋದು. ಆ್ಯಂಡ್ ಇಲ್ಲೇನೋ ಶಾಪಿಂಗ್ ಏನೋ ಮಾಡಕ್ಕೆ ಬಂದ್ವಿ ಇಲ್ಲಿಗೆ. ನೆಕ್ಸ್ಟ್ ಡೊಮಿನೋಸ್ ಹೋಗ್ಬೇಕು, ಪಿಜ್ಜಾ ತಿನ್ಕೊಂಡು ಹಾಗೆ ಹೋಗೋಣ ಅಂತ. ಈಗ ನಾವು ಡೊಮಿನೋಸ್, ಇಲ್ಲಿ ಒಂದು KFC ಇದೆ ನೋಡಿ, ಅವತ್ತು ತೋರಿಸಿದ್ದೆ ನಾನು ಮನುಷ್ಯ ಹೋದಾಗ. ಗೈಸ್ ಈಗ ನಾವು ಡೊಮಿನೋಸ್ ಅಲ್ಲಿ ಇದ್ದೀವಿ, ಪಿಜ್ಜಾ ತಿನ್ನಕ್ಕೆ ಅಂತ ಬಂದಿದ್ದೀವಿ. 5 course ಮೀಲ್ ನೋಡಿ. ಆ್ಯಕ್ಚುಲಿ ಇವಾಗ ಪೇನ್ ಆಗ್ತಾ ಇದೆ ನಮಗೆ, ಅವಾಗಲೇ ಪೇನ್ ಆಗಿಲ್ಲ, ಇವಾಗ ಪೇನ್ ಆಗ್ತಾ ಇದೆ. ನಂದು ನಮ್ಮ ಆಂಟಿದು ಇಬ್ರದ್ದು ಸೇಮ್, ಅವ್ರದ್ದು ತೋರಿಸ್ತೀನಿ. ಸ್ವಲ್ಪ ದೊಡ್ಡದು, ನಮ್ದು ಸ್ವಲ್ಪ ಚಿಕ್ಕದು.
ಮನೆ ಖಾಲಿ ಆಗ್ತಾ ಹೋಗುತ್ತೆ. ಗೈಸ್ ನೋಡಿ, ನಾವು ಮನೆಗ್ ಬಂದ್ವಿ ಮಡಿಕೇರಿ ಎಲ್ಲ ಸುತ್ಕೊಂಡು. ಮನೆಗ್ ಬಂದಾಗ ಫುಲ್ ಮಳೆ ನೋಡಿ ಹೆಂಗೆ ತುಂಬ್ಕೊಂಡಿದೆ. ಗದ್ದೆ ಆಗಿದೆ ಇಲ್ಲಿ, ಇದು ನಡ್ಬೋದು ನಾವು. ಇದು ನಾಟಿ ನಡ್ಬೋದು, ಆತರ ಆಗತ್ತೆ ಈಗ. ಆಕ್ಚುಲಿ ಮಳೆ ಬಂದೆ ಆಯ್ತು, ಒಂದು 1 ವೀಕ್ ಆಯ್ತು. ನಾನು ಇಲ್ಲಿ ಬಂದಾಗ, ಬ್ಯಾಂಗ್ಳೂರಿಂದ ಬಂದಾಗ ಮಳೆ ಇತ್ತು, ಆಮೇಲೆ ಮಳೆನೇ ಬಂದಿಲ್ಲ. ಇವತ್ತೇ ಮಳೆ ಬರ್ತಾ ಇರೋದು, ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಆಕ್ಚುಲಿ ಏನು ಅಂತಂದ್ರೆ ಗೈಸ್, ಈಗ ಚುಚ್ಚಿದಾರಲ್ಲ, ನೀರಿಗೇನ್ ನೋವಾಯ್ತಾ ಇಲ್ಲ, ನನಗೆ ಮಾತ್ರ ತುಂಬಾ ನೋವಾಗ್ತಾ ಇದೆ. ಇಯರ್ ಪೇನ್ ಸಕ್ಕದಾಗ್ತಾ ಇದೆ. ಸೊ ನೋಡಿ ಹೆಂಗೆ ಮಳೆ ಬಂದಿದೆ ಅಂತ. ಇನ್ನೂ ಮಳೆ ಬರ್ತಾನೆ ಇದೆ ಫುಲ್ ಜೋರ್. ಆಕ್ಚುಲಿ ಮಳೆ ಬೇಕಿತ್ತು, ನೋಡಿಲ್ಲ. ಇದು ಈ ಟೈಮಲ್ಲಿ ನಮ್ಮೂರಲ್ಲಿ ಜಾಸ್ತಿ ಮಳೆ ಆಗೋದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಗಂಟನೂ ಮಳೆ ಇರುತ್ತೆ. ಬಟ್ ಈ ವರ್ಷ ತುಂಬಾ ಕಡಿಮೆ ಮಳೆ. ಮೊನ್ನೆ ಅದೇ 1 ವೀಕ್ ಇರ್ಲಿಲ್ಲ, ಅಂಡ್ ಈಗ ಫುಲ್ ಜೋರಾಗಿ ಬರ್ತಾ ಇದೆ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಗ್ಬಿಟ್ಟು ಕೂತಿದ್ದೆ. ನೋಡಿದ್ರೆ ಈ ಮಳೆ ಬರ್ತಾ ಇದೆ, ಹೋಗಕ್ಕೂ ಆಗೋದಿಲ್ಲ. ಏನ್ ಮಾಡೋದು ಅಂತ ಹಂಗೇ ಇದೀನಿ. ಇಲ್ಲಿ ನೋಡಿ ಗೈಸ್, ಇದು ಪೇನ್ ಆಗ್ತಾ ಇದೆ ನನ್ಗೆ ಇಲ್ಲಿ ಹಿಂದ್ಗಡೆ. ಅದು ಅಂತ ಅಂದ್ರೆ ಮೇಲೆ ಒಂದ್ ಸ್ವಲ್ಪ ಇಲ್ಲಿ ಚುಚ್ಚಿದ್ರೆ ಅದು ಸಾಫ್ಟ್ ಆಗಿರುತ್ತೆ ಅಲ್ವಾ, ಇಲ್ಲಿ ಇದೆಲ್ಲ ಸ್ಕಿನ್ನು ಇಲ್ಲಿ ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ಲ, ಸೊ ಅದಕ್ಕೆ ನನ್ಗೆ ಪೇನ್ ಆಗ್ತಾ ಇದೆ ತುಂಬಾ. ಹ್ಮ್. ಆ್ಯಂಡ್ ಇದಾದ್ಮೇಲೆ, ಇದಕ್ಕಿಂತ ಮುಂಚೆನೆ ಅನ್ಸುತ್ತೆ, ನಂದು ಕಲರ್ ಚಾಲೆಂಜ್ ಮಾಡಿದ್ವಿ ಇವತ್ತು. ನಾನು ನನ್ನ ತಮ್ಮ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡಿ ಮಿಸ್ ಮಾಡಿದೆ, ಓಕೆನಾ. ಹಾಗೆ 2 ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಹಳೆ ವಿಡಿಯೋಸ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾನು ಕಂಟಿನ್ಯೂಸ್ ವ್ಲಾಗ್ ಹಾಕ್ತಾನೆ ಇರ್ತೀನಿ, ಹಾಕ್ತಾ ಇದ್ದೀನಿ ಕೂಡ ಇವಾಗ. ಬಟ್ ಇಲ್ಲಿ ನೆಟ್ವರ್ಕ್ದು ಪ್ರಾಬ್ಲಮ್. ನನ್ನ ಹಳೆ ವಿಡಿಯೋಸ್ ಎಲ್ಲ ಇವಾಗ ಅಪ್ಲೋಡ್ ಆಗ್ತಾ ಇದೆ. ನೋಡಿ ಫುಲ್ ಜೋರಾಯ್ತು ಮಳೆ. ಈಗ ನಿಮ್ಗೆ ಮಳೆ ಸೌಂಡ್ ಕೇಳ್ತಾ ಇರ್ಬೋದು, ನಾನು ಮಾತಾಡ್ತಾ ಇರ್ಬೇಕಾದ್ರೆ ಜೋರಾಗಿದೆ.